ಮಾಡಿಕೊಂಡು ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೆ ಎನ್ನುವುದು ನಿಮ್ಮೆಲ್ಲರೂ ಗೊತ್ತಿರೋ ವಿಚಾರ. ಆದರೆ ಒಂದು ವಿಚಾರವನ್ನ ನೀವೆಲ್ಲರೂ ತಿಳ್ಕೊಳ್ಬೇಕು. ಮಂಡ್ಯದಲ್ಲಿ ಜೆಡಿಎಸ್ಗೆ ಯಾಕೆ ನೀವು ಬಿಟ್ಕೊಟ್ರಿ ಅಂತ ಹೇಳಿ ಕೇಳಬಹುದು. ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಮಂಡ್ಯ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಆಗಿರ್ತಕ್ಕಂಥ ಎಲ್ಲ ಶಾಸಕರು ಜೆಡಿಎಸ್ ಇವತ್ತೇನಾದ್ರು ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು 4-5 ಸೀಟು ಕಾಂಗ್ರೆಸ್ ಗೆದ್ದಿದ್ರೆ ನಮ್ಮದೇ ಆದಂತಹ ಒಂದು ಅಭ್ಯರ್ಥಿ ಇವತ್ತು ಇರ್ತಿದ್ರು ಅನ್ನೋದನ್ನು ನೀವು ಅರಿವ. ಆ ಕಾರಣಕ್ಕೋಸ್ಕರ ಇವತ್ತು ಬಿಜೆಪಿಯನ್ನ ಬದಲು ಮಾಡಬೇಕು, ಅದನ್ನ ಹೊರಗಿಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಹಳೆಯ ಸ್ನೇಹಿತ ಹಿಂದೆ ನಮ್ಮಲ್ಲಿ ವಿಶ್ವಾಸವಾಗಿದ್ದು ಇಲ್ಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲ್ಲ ಕೆಲಸವನ್ನು ಮಾಡಿ ಹೋಗಿರ್ತಕ್ಕಂಥ ಶಿವರಾಮೇಗೌಡರು ಇವತ್ತಿದ್ದಾರೆ. ಅವರು ಆ ಮೊನ್ನೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮಾಡಿದ ಮೀಟಿಂಗ್ ಕರೆದಿದ್ರು. ಅವತ್ತು ನಾವು ಅವರಿಗೆ ಒಂದು ಸಲಹೆಯನ್ನು ನಾವು ನೀಡಿದ್ರು. ನಿಜ, ಈ ಸಾರಿ ನಿಮಗೆ ಇಡೀ ಮಂಡ್ಯ ಜಿಲ್ಲೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಹೆಚ್ಚಾದ ಮೇಲೆ ಜೆಡಿಎಸ್ ಹೇಳದೇ ಮಾಡಕ್ ಹೋಗಿಲ್ಲ ಅಂತ ನಾವು ಕೇಳಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ಬರು ನಾವು ಒಟ್ಟಾಗಿ ನಿಮಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ಗೆದ್ದಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಿನ್ನ ಕೊಡುಗೆ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವತ್ತು ಒಪ್ಕೊಂಡಿದ್ದಾರೆ. ನಿಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನಾದರೂ ನನ್ನಿಂದ ಆಗ್ತಕ್ಕಂಥ ಯಾವುದೇ ಕೆಲಸ ಇದ್ದು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಸಿದ್ದರಾಮಯ್ಯ ಅವರು ಮುಖೇನ ನಮ್ಮ ಜಿಲ್ಲಾ ನಾಯಕರುಗಳ ಸಮಕ್ಷಮ ಅವರು ಮಾತುಕೊಂಡಿದ್ದಾರೆ. ಅದರಿಂದ ಅವರು ಮಾತನಾಡುವಾಗಲೂ ಹೇಳಿದ್ದಾರೆ. ಅದರಿಂದ ನಮ್ಮ ಮನಸ್ಸಲ್ಲಿ ಶಿವರಾಮೇಗೌಡ ಅಂದರೆ ಬೇರೆ ಅಂತ ಯಾವತ್ತು ತಿಳ್ಕೊಳ್ಳೋದು ಬೇಡ. ಅದರಿಂದ ಶಿವರಾಮೇಗೌಡರು ನಮ್ಮ ಹಿಂದಿನ ಒಬ್ಬ ನಾಯಕ, ಈ ಪಕ್ಷದಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥವರು. ಅದರಿಂದ ಅವರಿಗೆ ನಿಮ್ಮ ಆಶೀರ್ವಾದ ಇದ್ದರೆ ಈ ಮುಂದೆ ಏನು 3ನೇ ತಾರೀಕಿನ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದವನ್ನು ನೀವು ಮಾಡಿ ಅವರನ್ನ ಗೆಲ್ಲಿಸ್ಕೊಡಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.